ಮುಖ್ಯಮಂತ್ರಿ ಬದಲಾವಣೆ ವಿಚಾರವನ್ನು ಕಾಂಗ್ರೆಸ್ ಹೈಕಮಾಂಡ್ಗೆ ಬಿಟ್ಟಿದ್ದು, ಅವರು ತೆಗೆದುಕೊಳ್ಳುವ ಯಾವುದೇ ನಿರ್ಧಾರಕ್ಕೆ ತಾವು ಬದ್ಧರಾಗಿರುವುದಾಗಿ ಬೆಳಗಾವಿ ನಗರ ಕಾಂಗ್ರೆಸ್ ಶಾಸಕ ಆಸಿಫ್ ಶೇಟ್ ಹೇಳಿದರು. ಬುಧವಾರ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿಎಂ ಬದಲಾವಣೆ ಕುರಿತು ಇದುವರೆಗೆ ಯಾವುದೇ ಅಧಿಕೃತ ಮಾಹಿತಿ ಬಂದಿಲ್ಲ. ಸಿಎಲ್ಪಿ ಸಭೆ ಕುರಿತು ಪಕ್ಷದಿಂದ ಮಾಹಿತಿ ನೀಡಿಲ್ಲ ಎಂದು ಸ್ಪಷ್ಟಪಡಿಸಿದರು. ಸಚಿವ ಸ್ಥಾನ ಕುರಿತು ಪ್ರತಿಕ್ರಿಯಿಸಿದ ಶೇಟ್, ಬೆಳಗಾವಿ ನಗರಕ್ಕೆ ಇದುವರೆಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಉತ್ತರ ಕರ್ನಾಟಕದಿಂದ ಅಲ್ಪಸಂಖ್ಯಾತ ಸಮುದಾಯದವರೆಗೆ ಸಚಿವ ಸ್ಥಾನ ದೊರೆತಿಲ್ಲ. ಹೀಗಾಗಿ ಅಲ್ಪಸಂಖ್ಯಾತ ಕೋಟಾದಡಿ ತಮಗೆ ಸಚಿವ ಸ್ಥಾನ ನೀಡುವಂತೆ ಪಕ್ಷದ ಹೈಕಮಾಂಡ್ಗೆ ಮನವಿ ಮಾಡಿರುವುದಾಗಿ ತಿಳಿಸಿದರು. ಇದರಿಂದ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದರು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಹೆಸರು ಕೇಳಿ ಬರುತ್ತಿರುವ ಕುರಿತು ಮಾತನಾಡಿದ ಅವರು, ಸತೀಶ್ ಜಾರಕಿಹೊಳಿ ನಮ್ಮ ನಾಯಕರು. ಅವರು ಪಕ್ಷಕ್ಕಾಗಿ ನಿರಂತರವಾಗಿ ದುಡಿಯುತ್ತಿದ್ದಾರೆ. ಅವರಿಗೆ ಜವಾಬ್ದಾರಿ ನೀಡಿದರೆ ಪಕ್ಷ ಮತ್ತಷ್ಟು ಬಲಗೊಳ್ಳಲಿದೆ ಎಂದು ಹೇಳಿದರು. ಇದೇ ವೇಳೆ ಡಿಕೆ ಶಿವಕುಮಾರ್ ಅವರು ಪಕ್ಷಕ್ಕಾಗಿ ಸಾಕಷ್ಟು ಕೆಲಸ ಮಾಡಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಿದರೆ ಅಹಿಂದ ಮತಗಳ ಮೇಲೆ ಪರಿಣಾಮ ಬೀಳುತ್ತದೆಯೇ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು, ಸಿದ್ದರಾಮಯ್ಯ ಅವರು ಕೇವಲ ಅಹಿಂದ ನಾಯಕರು ಮಾತ್ರವಲ್ಲ, ಇಡೀ ರಾಜ್ಯದ ಜನನಾಯಕರು. ಅವರ ಆಡಳಿತ ಮತ್ತು ನಾಯಕತ್ವ ಜನರಿಗೆ ಸ್ವೀಕಾರಾರ್ಹವಾಗಿದೆ ಎಂದು ಹೇಳಿದರು. ಡಿಕೆ ಶಿವಕುಮಾರ್ ಅವರು ಸಮರ್ಥ ನಾಯಕರು ಎಂದು ಶೇಟ್ ಅಭಿಪ್ರಾಯಪಟ್ಟರು. ಅದೆಲ್ಲ ಹೈಕಮಾಂಡ್ ಮೇಲೆ ಬಿಟ್ಟಿದ್ದೀವಿ. ಹೈಕಮಾಂಡ್ ನಿರ್ಣಯ ತಗೋತಾರೆ. ಆ ನಿರ್ಣಯಕ್ಕೆ ನಾನು ಇಲ್ಲ, ಎಲ್ಲ ಶಾಸಕರು, ಸಚಿವರು ಎಲ್ಲರೂ ಅದಕ್ಕೆ ಬದುಕೆ ಇದೆ. ಬದಲಾವಣೆಯಲ್ಲಿ ಇನ್ನೂ ತನಕ ಅಫಿಷಿಯಲಿ ಏನು ಬಂದಿಲ್ಲ. ಮಾಧ್ಯಮದಲ್ಲಿ ತಿಳಿದರೆ ನೋಡ್ತಾ ಇದ್ದೇನೆ. ನಮಗೆ ಇನ್ನೂ ಸಂದೇಶ ಏನು ಆಮಂತ್ರಣ ಬರಲಿಕ್ಕೆ ಇನ್ನೂ ತನಕ ಅಫಿಷಿಯಲಿ ಆಹ್ವಾನ ಕೊಟ್ಟಿದ್ದಾರೆ ಸರ್. ಇಲ್ಲ, ನಾನೇ ಮೀಟಿಂಗ್ನ ಇದರಲ್ಲೇ ನೋಡಿದ್ದೇನೆ. ಸಿಎಂ ಎಲ್ಲ ಸಚಿವರು ಕರ್ತಾ ಇದ್ದಾರೆ. ಮೀಟಿಂಗು ಆಗಿಲ್ಲ. ಅದನ್ನು ನಾವು ನೋಡಿದ್ದೇವೆ. ಶಾಸಕಾಂಗ ಸಭೆ ವಿಚಾರ ಇಂಟಿಮೇಷನ್ ಬಂದಿದೆ. CLP ಇದು ತನಕ ಅದು ನಮಗೆ ಮೊದಲಿಂದ ನಮಗಿದೆ. ನಾವೊಂದು ಕಾರ್ಯಕರ್ತ, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ಏನು ಹೈಕಮಾಂಡ್ ಡಿಸಿಷನ್ ತಗೋತಾ ಇದೆ, ಅದು ಡಿಸಿಷನ್ ನಾವು ಬಂದಿದ್ದೀವಿ. ಪ್ರತಿ ಸಲ ಸಚಿವ ಸಂಪುಟ ವಿಸ್ತರಣೆ ಆಗ್ತದೆ. ಬೆಂಗಳೂರು, ಗುಲ್ಬರ್ಗ ಎಲ್ಲವರನ್ನ ಮುಸ್ಲಿಂ ಕೋಟಾದಲ್ಲಿ ಮಂತ್ರಿ ಆಗ್ತಾರೆ. ಈ ಭಾಗದಲ್ಲಿ ನೀವು ಮಾಡಬೇಕು ಅನ್ನುವಂಥ ಜನರ ಬೇಡಿಕೆ ಇದೆ. ಆದರೆ ಯಾವ ರೀತಿಯಾಗಿ ನೀವು ಒಂದು ಧ್ವನಿ ಎತ್ತಬೇಕು, ಆ ರೀತಿ ಧ್ವನಿ ಆಗ್ತಾ ಇಲ್ಲ, ಸಂದೇಶ ಮುಟ್ಟಿಸ್ತಾ ಇಲ್ಲ ಅನ್ನೋದು ನಾವು ನೋಡಿದ್ರೆ ಅಂದರೆ ಬರೀ ಅಲ್ಪಸಂಖ್ಯಾತ, ಬರೀ ಮೈನಾರಿಟಿ, ಬರೀ ಮುಸ್ಲಿಂ ಬೆಳಗಾವಿ ಸಿಟಿಗೆ ಯಾರು ಕೊಟ್ಟಿದ್ದಾರೋ, ಯಾರು ಇರ್ತಿದ್ದಾರೋ, ಇನ್ನೂ ತನಕ ಯಾರು ಸಚಿವರು ಆಗಲಿಲ್ಲ. ಬೆಳಗಾವಿ ಸಿಟಿ ಅಂದರೆ ಬೆಳಗಾವಿ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್. ಇಲ್ಲಿಂದ ಯಾರು ಸಚಿವರು ಆಗಲಿಲ್ಲ. ಮತ್ತು ರಮೇಶ್ ಕುರ್ಚಿ ಅವರಿದ್ದರು, ನಾವು ಇದ್ದರು, ಈಗ ನಾನು ಇದ್ದೀನಿ. ಮತ್ತು ಅಲ್ಪಸಂಖ್ಯಾತರು ಉತ್ತರ ಕರ್ನಾಟಕದಲ್ಲೇ ಆಗಲಿಲ್ಲ ಯಾವಾಗ. ಎಲ್ಲರಿಗೂ ಒಂದು ಆಸೆ ಇರ್ತೈತಿ. ನಮ್ಮದು ಒಂದು ಆಸೆ ಇದೆ. ಉತ್ತರ ಕನ್ನಡ ಸಭಕ್ಕೆ ಕೆಲಸ ಮಾಡಲಿಕ್ಕೆ, ಮಂದಿ ಸಭಾ ಕೆಲಸ ಮಾಡಲಿಕ್ಕೆ. ಸತೀಶನ ಏನು ಹೇಳ್ತಾರೋ, ಹೈಕಮಾಂಡ್ ಏನು ಡಿಸಿಷನ್ ತಗೋತಾರೆ, ಅದು ನೋಡೋಣ ಏನು ಡಿಸಿಷನ್ ಮಾಡ್ಬೇಕು. ಅದ್ರಿಗೆ ಅದನ್ನು ಹೋಗ್ತೀವಿ. ಸರ್, ಸುರ್ಜೇವಾಲ ವೇಣುಗೋಪಾಲ್ ಬರ್ತಿದ್ದಾರೆ ಸಾಯಂಕಾಲ. ಸೊ ನಾಳೆ ತಾವು ಕೂಡ ಬೆಂಗಳೂರು ಹೋದರೆ ಅವ್ರು ಮೀಟ್ ಆಗಿ ಹೇಳ್ತಾರೆ ಅವ್ರಿಗೆ. ನಾಳೆ ಹಬ್ಬಿದೆ. ಆ ಬೈಕ್ ಮೇಲೆ ಏನು ನಮಗೆ ಕರೀದಂದ್ರೆ ನಾವು ಹೋಗ್ತೀವಿ. ಸರ್, ತಮ್ಮ ಆಸೆ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಗ್ಬೇಕಂತ ಕೆಲವು ಬಾರಿ ಹೇಳಿದ್ರಿ. ಈಗ ಈ ಬೇರೆದವರು ಅಕಸ್ಮಾತ್ ಸಿಎಂ ಆದರೆ ತಾವು ಹೋಗ್ತೀರಾ ಅಂತ ಯಾವಾಗಲೂ ಹೇಳಿದ್ದೆ. ಸತೀಶಣ್ಣ ನಮ್ಮ ನಾಯಕರು, ನಮ್ಮ ಇಚ್ಛೆ. ಹೈಕಮಾಂಡ್ ಏನು ತಗೋತಾರೆ ನಿರ್ಧಾರ, ಅದು ನಿರ್ಧಾರಕ್ಕೆ ನಾವು ಬಂದಿದ್ದೀವಿ. ಹೈಕಮಾಂಡ್ ಏನು ನಿರ್ಧಾರ ತಗೋತಾರೆ. ಹೈಕಮಾಂಡ್ ಬಂದು ಯಾರೂ ಇಲ್ಲ. ಪಕ್ಷದ ಒಂದು ಸಿಸ್ಟಮ್ ಇರ್ತದೆ.
ಒಂದು ಡಿಸಿಪ್ಲಿನ್ ಇರ್ತದೆ. ಆ ಡಿಸಿಪ್ಲಿನ್ ನಾವು ಪಾಲನೆ ಮಾಡಬೇಕು, ಅದು ನಾವು ಪಾಲನೆ ಮಾಡ್ತೀವಿ. ಚೇಂಜ್ ಆಗ್ತೈತೀನಿ ಇಲ್ಲ, ಬೇರೆ ಯಾರು ಆಗ್ಬೋದು, ಡಿ ಕೆ ಶಿವಕುಮಾರ್ ಸಾಹೇಬ್ರು ಆಗ್ಬೋದು. ಡಿ ಕೆ ಶಿವಕುಮಾರ್ ಸಾಹೇಬರು ಅವರು ಭಾಳ ಕೆಲಸ ಮಾಡಿದ್ದಾರೆ ಪಕ್ಷ ಸಂಬಂಧ. ನಾವು ನೋಡಿದಂತೆ 2023 ಎಲೆಕ್ಷನ್ಗೆ ಅವ್ರು ಭಾಳ ಅಧ್ಯಕ್ಷ ಆಗಿ ಜಿಲ್ಲಾಧ್ಯಕ್ಷರು ಅವರು ಮತ್ತು KPCC ಅಧ್ಯಕ್ಷರು ಅವ್ರು ಭಾಳ ಕೆಲಸ ಮಾಡಿದ್ದಾರೆ. ಅನೇಕ ಕಾರಣ ಇದೆ, ಅನೇಕ ಇಶ್ಯೂಸ್ ಇದೆ. ಹೈಕಮಾಂಡ್ ಎಲ್ಲ ನೋಡಿ ಎಲ್ಲ ನೋಡಿ ಡಿಸಿಷನ್ ಮಾಡ್ಕೊಂಡು ಸತೀಶ್ ಸರ್, ಈಗ ಡೊಳ್ಳು ಪ್ರವಾಸ ಹೋಗ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷರಾಗ್ತಾರೆ ಅನ್ನೋಂಥದ್ದು. ಅವರ ಅಧ್ಯಕ್ಷರಾದ್ರೆ ಪಕ್ಷ ಮತ್ತಷ್ಟು ಸ್ಟ್ರಾಂಗ್ ಆಗ್ಬೋದು. ಸತೀಶ್ ಜಾರಕಿಹೊಳಿ ಸಾಹೇಬ್, ಸತ್ಯಚಂದ್ರ ಜಾರಕಿಹೊಳಿ ಸಾಹೇಬ್ರಂತ ಕೆಲಸ ಮಾಡೋರು ಪಕ್ಷ ಸಲುವಾಗಿ ದಿನ ರಾತ್ರಿ ದುಡಿಯೋರು ಭಾಳ ಕಡಿಮೆ ಬಂದಿದ್ದಾರೆ. ನಾವು ನೋಡ್ತಾ ಇದ್ದೇವೆ. ಅವ್ರು ಬೆಳಗ್ಗೆ ಅವರು ಬೆಳಗಾಂನಲ್ಲಿ ಇರ್ತಂದ್ರೆ ಮಧ್ಯದಾಗ ರಾಯಚೂರಿನಲ್ಲಿ ಇರ್ತಾರೋ, ಸಂಜೆಗೆ ಕೇಳಿದಂದ್ರೆ ಅವ್ರು ಮಂಗಳೂರಲ್ಲಿ ಇರ್ತಾರೆ ಪಕ್ಷದ ಕೆಲಸ ಸಲುವಾಗಿ. ಅವ್ರು ನಮ್ಮ ನಾಯಕರು, ಅವ್ರಿಗೆ ಪಕ್ಷ ಅಧ್ಯಕ್ಷ ಕೊಟ್ಟಿದ್ದಾರೆ. ಪಕ್ಷ ಭಾಳ ಬೆಳೀತದೆ, ಅದರಿಂದ ಎಣಿಕೆ ನಡೆಸ್ತಾ ಇದ್ದೇವೆ. ಅಂತಿಮ ನಿರ್ಧಾರ ಹೈಕಮಾಂಡ್. ಸತೀಶ್ ಅನ್ನ ಕೇಳಿರ್ತಾರೆ, ಅವರು ನಿರ್ಧಾರ ಇರ್ತಾರೆ. ಅಂತಿಮ ನಿರ್ಣಯ ಹೈಕಮಾಂಡ್ ತಗೋಬೇಕು. ನಮ್ಮ ಇಚ್ಛೆ ಮಾಡಿರ್ತೇವೆ. ಅಂತಿಮ ನಿರ್ಣಯ ಏನು ಹೈಕಮಾಂಡ್ ತಗೋತಾರೆ ಅದಕ್ಕೆ ನಾವು ಬರ್ದಿರ್ತೀವಿ. ಪಾರ್ಟಿ ಒಂದು ಡೆಮೊಕ್ರಾಟಿಕ್ ಪಾರ್ಟಿ ಇದೆ, ಡೆಮೋಕ್ರಸಿಯಿಂದ ನಡೀಲಿಕ್ಕೆ ಆಗ್ತದೆ. ಹೈಕಮಾಂಡು ಎಲ್ಲರೂ ಇಚ್ಛೆ ತಗೊಂಡು ಎಲ್ಲರಿಗೆ ಮಾತಾಡಿ ಅವ್ರು ಡಿಸಿಷನ್ ತಗೋತಾರೆ. ಅದರ ನಿರ್ಣಯ ಈ ಟೈಮ್ ಅವ್ರು ತಗೋತಾರೆ. ಸರ್, ಈಗ ಸತೀಶ್ ಜಾರಕಿಹೊಳಿ KPCC ಅಧ್ಯಕ್ಷ ಆಗ್ಬೇಕಂದ್ರೆ CM ಸ್ಥಾನ ಖಾಲಿ ಆಗ್ಬೇಕಲ್ಲ ಸರ್. DK ಶಿವಕುಮಾರ್ ಪ್ರಮೋಷನ್ ಕೊಡ್ಬೇಕಾಗಲ್ಲ. ಸೊ ಹಾಗಾದ್ರೆ DK ಶಿವಕುಮಾರ್ CM ಆಗ್ತಾರೆ, ಅಧ್ಯಕ್ಷ ಆಗ್ತಾರೆ ಅಂತ ಹೇಳ್ತಾ ಇದ್ರ ಪಕ್ಷವನ್ನು. ಅದೆಲ್ಲ ಸ್ಪೆಕ್ಯುಲೇಷನ್ ಆಗ್ತಾ ಇದೆ. ಈಗ ನಾಳೆ ಬೆಳಗ್ಗೆ ನೋಡಿ MB ಪಾಟೀಲ್ ಸಾಹೇಬರು ಏನು ಹೇಳಿದ್ರು, ಪ್ಲಸ್ ಅವ್ರು ಕೇಳಿದ್ರು ಬ್ಯಾಂಗ್ಳೂರ್ ಏನಿದೆ ನಾಳೆ ಅಂದರೆ ಇಡ್ಲಿ ವಡ ದೋಸೆ ಇದೆ ಅವರು ಹೇಳಿದ್ರು. ಪಾರ್ಟಿ ಹೈಕಮಾಂಡ್ ಇನ್ನೂ ತನಕ ನಿರ್ಣಯ ನಮಗೆ ತಗೊಂಡಿಲ್ಲ. ನಮಗೆ ಇನ್ನೂ ತನಕ ಇಂಟಿಮೇಷನ್ ಬರ್ತಿಲ್ಲ. ಅಂದ್ರೆ ಇಲ್ಲಿವರೆಗೆ ನೀವು ವಿಶ್ವಾಸಕ್ಕೆ ಏನು ತಗೊಂಡಿಲ್ಲ ಸರ್? ಈ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಾಗ ಏನಾದ್ರು ವಿಶ್ವಾಸಕ್ಕೆ ತಗೊಂಡಿಲ್ಲ ಹಂಗೆ ಇಲ್ಲ. ಅವ್ರ ಡಿಸಿಷನ್ ಏನು ತಗೊಂಡಿಲ್ಲ ಯಾರಿಗೆ ಗೊತ್ತಿಲ್ಲ. ಡಿಸಿಷನ್ ಆಗಿದ್ದೇ ಆಗಿಲ್ಲ ಅದು ಗೊತ್ತಿಲ್ಲ. ನಿನ್ನೆ ಸುರ್ಜೇವಾಲ ಸಾಹೇಬರು, ವೇಣುಗೋಪಾಲ್ ಸಾಹೇಬರು, CM ಸಾಹೇಬರು ನಾವು ಅವ್ರ ಪ್ರೆಸ್ ಕಾನ್ಫರೆನ್ಸ್ ನೋಡಿದ್ದೇವೆ. DK ಶಿವಕುಮಾರ್ ಸಾಹೇಬರು ರಾಜ್ಯಸಭಾ ಮತ್ತು MLC ಇಲೆಕ್ಷನ್ ಸಲುವಾಗಿ ಮಾತಾಡಿದ್ರು ಅಂದರೆ ಅಷ್ಟೇ. ಕಳೆದ ಒಂದು 6-7 ತಿಂಗಳಿಂದ ಗೊಂದಲ ನಡೀತಾ ಇದೆ ಸರ್. ಚೇಂಜ್ ಆಗ್ತಾರೋ, ಸಂಪುಟ ಪುನರಚನೆ ಆಗ್ತಾರೋ ಅಂತ ಹಿಂಗೆ ಡಿಸ್ಕಷನ್ ನಡ್ತಾ ಇದೆ. ಪ್ರೆಸ್ನಲ್ಲಿ ಡಿಸ್ಕಷನ್ ನಡ್ತಾ ಇದೆ. ಯಾರು ಇನ್ನೊಂದು ಹೈಕಮಾಂಡ್ ಏನು ಹೇಳಿಲ್ಲ, ಶ್ರೀರಾಮ ಸಾಹೇಬ್ ಏನಿಲ್ಲ, DK ಶಿವಕುಮಾರ್ ಸಾಹೇಬ್ ಅಧ್ಯಕ್ಷ ಅವ್ರೇನು ಹೇಳಿಲ್ಲ, ಅವ್ರೇನು ಮಾತನಾಡಲಿಲ್ಲ. ನಮಗೇನು ಏನು ಇಂಟಿಮೇಷನ್ ಬರ್ತದೆ. ಸರ್, ಈಗ ತಾವು 3-4 ತಿಂಗಳಿಂದ ಒಂದು ಮೀಟಿಂಗ್ ಮಾಡಿದ್ರಿ ಸರ್. ಹೊಸದಾಗಿ ಗೆದ್ದವರು, ಫಸ್ಟ್ ಟೈಮ್ ಗೆದ್ದವರು, ಸೆಕೆಂಡ್ ಟೈಮ್ ಗೆದ್ದವರು, ನಮ್ದೊಂದು ಬೇಡಿಕೆ ಇದೆ ಸಂಪುಟ ಪುನರಚನೆ. ನಮ್ದು ಫಸ್ಟ್ ಟೈಮ್ ಗೆದ್ದವರು ಒಂದು 60 ಮಂದಿ ಇದ್ರು. ನಾವು ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಗೆದ್ದವರು, ಥರ್ಡ್ ಫೋರ್ತ್ ಟೈಮ್ ಗೆದ್ದವರು ಒಂದು 15-17 ಮಂದಿ ಇದ್ರು. ಅವರು ಒಂದು ಬೇರೆ ಮೀಟಿಂಗ್ ಮಾಡಿದ್ರು, ನಮ್ಮೊಂದು ಬೇರೆ ಮೀಟಿಂಗ್ ಆಯಿತು. ನಾವು ಹೇಳಿದ್ರೆ ನಮಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬರಲಿ, ನಮಗೇನು ಒಂದು ಅವಕಾಶ ಸಿಗಲಿ ಅಂತ ಎಲ್ಲರೂ ಮಾತಾಡಿದ್ದಾರೆ. ಅದು ಮತ್ತು ನಿರ್ಣಯ ಫೈನಲಿ ಹೈಕಮಾಂಡಿಗೆ. ಸರ್, ಎಷ್ಟು ಜನ ಸರ್ ಟೋಟಲ್ ಫಸ್ಟ್ ಟೈಮ್ ಗೆದ್ದವರು ಸರ್? ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಗೆದ್ದವರು ಒಂದು 52 ಮಂದಿ ಅದಾರೆ. ಸರ್ 58. ಬಟ್ ಎಷ್ಟು ಕೇಳಿದ್ರಿ ಸರ್? ಅದು ಅವ್ರೇನು ಹೈಕಮಾಂಡ್ ಏನು ಕೇಳ್ತಾರೆ, ಏನು ಕೊಡ್ತಾರೆ. ಸರ್, ಈಗ ಸಿದ್ದರಾಮಯ್ಯ ಅವರು ಅಹಿಂದ ನಾಯಕರಾಗಿ ಗುರುತಿಸ್ಕೊಂಡಿದ್ರು. ಸೊ ಅವರ ಬದಲಾವಣೆಯಿಂದ ಅಹಿಂದ ಸಿದ್ದರಾಮಯ್ಯ ಸಾಹೇಬರು ಬರೆಯುವಂಥ ಅಹಿಂದ ನಾಯಕರಿಂದ ಸಿದ್ದರಾಮಯ್ಯ ಸಾಹೇಬರು ಪೂರ್ಣ ರಾಜ್ಯದ ನಾಯಕ. ಅವ್ರಿಗೆ ಭಾಳ ಕ್ಲೋಸ್ಲಿ ನೋಡಿದ್ದೀನಿ ನಾನು. ಅವರು ಶಾಸಕಿದ್ರು ಆವಡಿಗೆ. ಅವ್ರ ತನಕ ಅಡ್ಮಿನಿಸ್ಟ್ರೇಷನ್ 2013-18 ತನಕ
ಏನು ಅಡ್ಮಿನಿಸ್ಟ್ರೇಷನ್ ಇತ್ತು ಮತ್ತು ಇದು ಹೇಗೆ ಅಥವಾ ಅಡ್ಮಿನಿಸ್ಟ್ರೇಷನ್ ನಾನು ನೋಡಲಿಲ್ಲ ಮತ್ತು ಎಲ್ಲರಿಗೆ ತೊಗೊಂಡು ಹೋಗೋರು ಎಲ್ಲ ಜಾತಿ ಧರ್ಮಕ್ಕೆ ತೊಗೊಂಡು ಹೋಗೋರು ಅವರೊಂದು ಲೀಡರ್ ಒಂದು ಮಾಸ್ ಲೀಡರ್ ಅಲ್ಲ ನಮ್ಮ ಮನೆ ಒಂದು ಐಂದ ನಾಯಕ ಅಂತ ಹೇಳೋದಿಲ್ಲ ಅದು ಪೂರ್ಣ ರಾಜ್ಯದ್ದು ಎಲ್ಲ ಜಾತಿಗಳ ನಾಯಕ ವೆರಿ ಎಫಿಷಿಯಂಟ್ ವೆರಿ ಡಿಸಿಪ್ಲಿನ್ ಒಳ್ಳೆ ನಾಯಕರು ಸರ್ ಇದು ಮತ್ತು ಡಿ ಕೆ ಸಾಹೇಬರು ಅವರು ಒಂದು ಮಾಸ್ ಲೀಡರ್ ಅವ್ರನ್ನ ಕ್ಲೋಸ್ಲಿ ನಾವು ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಅವ್ರ ಅಧ್ಯಕ್ಷ, ನಾನು ಜಿಲ್ಲಾಧ್ಯಕ್ಷ. ಅವರು ಭಾಳ ಡಿಸಿಪ್ಲಿನ್, ಅವ್ರು ಪಾಯಿಂಟ್ ಟು ಪಾಯಿಂಟ್ ಕೆಲಸ ಯಾವಾಗ ಮಾಡೋದು, ಯಾರು ಏನು ಮಾಡೋದು, ನಮಗೆ ಎಲ್ಲರಿಗೂ ಡೈರೆಕ್ಷನ್ಸ್ ಕೊಡ್ತಾ ಬರ್ತಾರೆ. ಮತ್ತು ಡಿ ಸಿ ಅವರು ಭಾಳ ಕೆಲಸ ಮಾಡಿದ್ದಾರೆ. ಈ ಸ್ಥಾನ ಅನ್ನೋದು ಓನ್ಲಿ ದಕ್ಷಿಣ ಕರ್ನಾಟಕದ ಪಾಲಾಗುತ್ತೆ. ಉತ್ತರ ಕನ್ನಡದವ್ರು ಯಾರು ಅರ್ಹತೆ ಇನ್ನೂ ಇಲ್ಲ ಇಲ್ವಾ? ಈ ದಕ್ಷಿಣ ಕನ್ನಡದ ಮಾತ್ರ CM ಸ್ಥಾನ ಸಿಗುತ್ತೆ, ಉತ್ತರ ಕನ್ನಡದವ್ರು ಯಾರು ಸಿಗೋದಿಲ್ಲ. ಆ ನಿಟ್ಟಿನಲ್ಲಿ ನೀವು ಒಕ್ಕೂಟದಿಂದ ಏನಾದ್ರು ಸತಿ ಜಾರಕಿಹೊಳಿ ಆಗಲಿ ಅಂತೇಳಿ ಒತ್ತಾಯ ಮಾಡ್ತಾರೆ ಅಂತೇಳಿ. ಕರ್ನಾಟಕ ಪೂರ್ಣ ರಾಜ್ಯ ರಾಜ್ಯ ಬರುತ್ತೆ. ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಪೂರ್ಣ ರಾಜ್ಯದ CM ಆಗ್ತಾರೆ. ಯಾರು ನಾ ಹೇಳಿದ್ದೆ ಸತೀಶ್ ಸಾಹೇಬರು ನಮ್ಮ ನಾಯಕರು, ಒಂದು ಒಳ್ಳೆ ವರ್ಕರ್, ಒಂದು ಒಳ್ಳೆ ಲೀಡರ್. ಅವ್ರ ಜೊತೆ ನಾವಿದ್ದೀವಿ. ಬಟ್ ಹೈಕಮಾಂಡ್ ಡಿಸಿಷನ್ ತಗೋದು, ಆ ಡಿಸಿಷನ್ ಮಾಡಿದ್ರೆ ನಾವು ಸರ್ ಈಗ ನಾವೇ ಹೇಳಿದ್ವಿ ಸಿದ್ದರಾಮಯ್ಯ ಎಲ್ಲ ವರ್ಗದ ನಾಯಕರು ಅಂತ ಹೇಳಿ. ಈ ಒಂದು ವೇಳೆ ಅವ್ರ ಬದಲಾವಣೆಯಿಂದ ರಾಜ್ಯ ಕಾಂಗ್ರೆಸ್ಗೆ ಸಾಕಷ್ಟು ಹಿನ್ನಡೆ ಆಗುತ್ತೆ. ಬರುವಂಥ ಚುನಾವಣೆಗಳನ್ನು ಚರ್ಚೆ ಕೂಡ ಇಲ್ಲ. ಸಿದ್ದರಾಮಯ್ಯ ಸಾಹೇಬರಿಗೆ ನೋಡಿದ್ದೀನಿ ನಾನು, ಅವ್ರ CM ಇರಲಿ ಇರಬಾರ್ದು, ಅವ್ರ ಪಕ್ಷ ಸಲುವಾಗಿ ನೋಡಿದ್ದಾರೆ, ಪಕ್ಷ ಜೊತೆ ಇರ್ತಾರೆ. ಯಾರು ಬೇರೆ CM ಆಯ್ತಂದ್ರೆ ಅವರು ಒಂದು ನಮ್ಮ ಶಕ್ತಿ ಇದೆ. ಸಿದ್ದರಾಮಯ್ಯ ಸಾಹೇಬ್ ಶಕ್ತಿ ನಮಗೆ ಕೊಡ್ತಾರೆ, ಅವ್ರು ಬಿಡೋದಿಲ್ಲ. ಏನು ಪಾರ್ಟಿಗೆ ಏನು ತೊಂದರೆ ಆಗುತ್ತೆ. ವಿನೋದ್ ಕೋಲ್ಕಾರ್ಕಿ, MM ನ್ಯೂಸ್, ಬೆಳಗಾವಿ. जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों के भी तराने, तन मन झिलमिल जाए हर पल होंगे सुहाने, ये अटूट बंधन खिले हर आशियाना, रंग वस्त्रों का खजाना, मन भाए आराधना, आराधना मारुति गली बेलगाम, मन भाए आराधना.